ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ದೇಶಭಕ್ತಿ ಬರಬೇಕು ಅಂದ್ರೆ ನಿಮ್ಮ ಮಗನನ್ನ ಯುದ್ಧಕ್ಕೆ ಕಳುಹಿಸಿಕೊಡಿ ಎಂದು ಮಾಜಿ ಶಾಸಕ ಸಂಜಯ್ ಪಾಟೀಲ್ ಹೇಳಿದರು. ಮಂಗಳವಾರ ಬೆಳಗಾವಿಯಲ್ಲಿ ಮಾತನಾಡಿದರು. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಯನ್ನ ವಿಶ್ವವೇ ಖಂಡಿಸ್ತಾ ಇದೆ. ಆದರೆ ಸಿದ್ದರಾಮಯ್ಯ ಅವರು ದೇಶದ ಪರವಾಗಿರಬೇಕಾದವರು ದೇಶ ವಿರೋಧಿ ನಡೆದುಕೊಳ್ತಿದ್ದಾರೆ. ಕೇಂದ್ರ ಸರ್ಕಾರ ಪಾಕಿಸ್ತಾನ ಪ್ರಜೆಗಳನ್ನ ಭಾರತದಿಂದ ಹೊರಹಾಕಬೇಕಂದ್ರೂ ಒಬ್ಬರನ್ನು ಹೊರಹಾಕಿಲ್ಲ ಎಂದಿದ್ದಾರೆ. ಈ ಘಟನೆಗೆ ನಿಷೇಧಿಸಿ ಎಲ್ಲರೂ ಭಾರತೀಯರ ಒಕ್ಕಟ್ಟಾಗಿ ಪಾಕಿಸ್ತಾನ ಏನು ಭಯೋತ್ಪಾದಕರಿಗೆ ನೇರ ಕೊಡ್ತಾ ಇದೆ ಅದನ್ನು ವಿರೋಧಿಸಿ ಯುದ್ಧ ಪರಿಸ್ಥಿತಿ ಇವತ್ತು ದೇಶದಲ್ಲಿ ನಿರ್ಮಾಣ ಆಗಿದೆ. ಪಾಕಿಸ್ತಾನ ಕಳೆದ 60-70 ವರ್ಷ ಭಯೋತ್ಪಾದಕ ಘಟನೆಗಳಿಗೆ ಸಹಕರಿಸಿ ಅವ್ರ ಮುಖಾಂತರ ಭಾರತ ದೇಶದಲ್ಲಿ ಇರುವಂತಹ ಹಿಂದೂ ಅವರಿಗೆ ತೊಂದರೆ ಕೊಡುವಂತ ಕೆಲಸ ಪಾಕಿಸ್ತಾನ ಮಾಡ್ತಾ ಬಂದಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಇಡೀ ಜಗತ್ತ ಭಾರತ ದೇಶ ಜೊತೆಗೆ ಉಳಿದಿದೆ. ಭಾರತ ಸರ್ಕಾರಕ್ಕೆ ಬೆಂಬಲ ಕೊಡುವಂತ ಕೆಲಸ ವಿದೇಶದಾಗಿರುವಂತ ಜನನು ಮಾಡ್ತಾ ಇದ್ದಾರೆ. ಬೇರೆ ದೇಶ ಸರ್ಕಾರಗಳು ಕೂಡ ಈ ಸಂದರ್ಭದಲ್ಲಿ ಭಾರತ ಸರ್ಕಾರ ಜೊತೆಗಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರ ಇತರ ಉಲ್ಟಾ ಕೆಲಸ ಮಾಡುವಂತ ಸಂದರ್ಭ ನಾವು ನೋಡ್ತಾ ಇದ್ದೀವಿ. ನನಗ ಒಂದೇ ಒಂದು ಮಾತು ಹೇಳುದಿದ್ದು ಈ ಸಂದರ್ಭದಲ್ಲಿ ಕರ್ನಾಟಕ ನಾಡಿನ ಮುಖ್ಯಮಂತ್ರಿಗೆ, ನೀವು ಮುಖ್ಯಮಂತ್ರಿ, ನಿಮ್ಮ ಮಗ MLC, ನಿಮ್ಮ ಮಕ್ಕಳಿಗೆ MLA ಮಾಡಬೇಕು, ಮಂತ್ರಿ ಮಾಡ್ಬೇಕಂತ ಕನಸು ನೋಡ್ತೀರಿ. ಯಾವಾಗರೇ ಒಬ್ಬ ಮಗ ಆ ಸರಹದ್ ಮೇಲೆ ಏನು ದೇಶದ ಸೀಮೆ ಮೇಲೆ ನಮ್ಮ ಜವಾನರು ಯುದ್ಧ ಮಾಡ್ತಾ ಇದ್ದಾರಲ್ಲ, ಆ ತರಾಗ ಒಬ್ಬ ನಿಮ್ಮ ಮಗ ಕಳಿಸ್ರಿ. ಆಮೇಲೆ ನಿಮಗ್ ಗೊತ್ತಾಗ್ತೈತಿ ದೇಶಭಕ್ತಿ ಅಂದ್ರೆ ಏನ, ದೇಶ ಪ್ರೇಮ ಅಂದ್ರೆ ಏನ. ಈ ದೇಶದ ಅಸ್ತಿ ಹೊಡಿತಾ ಇದ್ದೀರಿ, ದೇಶದಾಗ ನಿಂತ ಅಧಿಕಾರ ಉಪಯೋಗ ತಗೋತಾ ಇದ್ದೀರಿ, ಏನೇನು ಒಳ್ಳೆ ಕೆಲಸ ಬೇಕು ಅದೆಲ್ಲ ಮಾಡ್ತಾ ಇದ್ದೀರಿ. ಆದ್ರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.